ಒಬ್ಬರ ಬಯೋಗ್ರಫಿ ಸಿನಿಮಾ ಆಗಿ ಬರ್ತಾ ಇದೆ. ಆ ಬಯೋಪಿಕ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ನನ್ನಲ್ಲೇ ಹಲವು ತರದ ಯೋಚನೆಗಳು. ಮುಖ್ಯವಾಗಿ ಆ ವ್ಯಕ್ತಿಯ ಬದುಕಿಗೆ, ಅವರ ಜರ್ನಿಗೆ, ಅಚೀವ್ಮೆಂಟ್ಗಳಿಗೆ ಡೈರೆಕ್ಟರ್ ಕಡೆಯಿಂದ ಯಾವ ಮಟ್ಟಿಗೆ ನ್ಯಾಯ ಸಿಗಬಹುದು, ಹಾಗೆ ಬಂದಿರೋ ಪ್ರೇಕ್ಷಕರಿಗೆ ಇದನ್ನ ಒಂದು ಸಿನಿಮಾ ಆಗಿ ಹೇಗೆ ತಲುಪಿಸಬಹುದು ಅನ್ನೋ ಯೋಚನೆ. ಎರಡೂ ಕಡೆಯಿಂದನೂ ಬೆಲೆ ಸಿಗಬೇಕು. ಹಾಗೆ ಸಿಕ್ಕಿದಾಗ ಮಾತ್ರ ಇದನ್ನ ಒಂದು ಸಕ್ಸಸ್ಫುಲ್ ಅಟೆಂಪ್ಟ್ ಅಂತ ಹೇಳ್ಬೋದು. ಆದ್ರೆ ಈ ಸಿನಿಮಾ ಅವೆರಡನ್ನ ಬ್ಯಾಲೆನ್ಸ್ ಮಾಡೋ ವಿಷಯದಲ್ಲಿ ಒಂದೆರಡು ಹೆಜ್ಜೆ ಹಿಂದೆ ಉಳ್ಕೊಂಡಿದೆ ಅಂತ ಹೇಳ್ತೀನಿ. ಅಮರನ್ ಇದು ಶಿವಕಾರ್ತಿಕೇಯನ್ ಹಾಗೆ ಸಾಯಿ ಪಲ್ಲವಿ ಅವರು ಆಕ್ಟ್ ಮಾಡಿ ರಾಜ್ಕುಮಾರ್ ಪೆರಿಯಸ್ವಾಮಿ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಹಾಗೆ ಇದು ಮೇಜರ್ ಮುಕುಂದನ್ ಅವರ ಬಯೋಪಿಕ್ ಕೂಡ ಹೌದು. ಅವರು ಇಂಡಿಯನ್ ಆರ್ಮಿನ ಸೇರಿದ್ಯಾಕೆ, ಸೇರಿದ ನಂತರ ಅವರ ಪೋಸ್ಟಿಂಗ್ ಹೇಗಿತ್ತು, ಕ್ಯಾಪ್ಟನ್, ಮೇಜರ್, ರಾಷ್ಟ್ರೀಯ ರೈಫಲ್ಸ್, ಅಲ್ಲಿನ ಮಿಷನ್, ಆ ಜೀವನ ಅಂಡ್ ಅವರ ಪರ್ಸನಲ್ ಲೈಫ್ ನ ಹಲವು ವಿಚಾರಗಳನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಅದೆಲ್ಲ ಹೇಗಿತ್ತು, ಏನ್ ಅನ್ನಿಸ್ತು ಅನ್ನೋದನ್ನ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಿಮ್ಮ ಸಪೋರ್ಟ್ ಅತಿ ಮುಖ್ಯ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಅಂದ್ರೆ ಅದು ಡೈರೆಕ್ಟರ್ ಅವರ ಅಪ್ರೋಚ್. ನಾರ್ಮಲಿ ಒಬ್ಬ ಆರ್ಮಿ ಆಫೀಸರ್ನ ಬಯೋಪಿಕ್ ಅಂದಾಗ ಕಥೆಯ ಹೆಚ್ಚಿನ ಭಾಗ ಆತನ ಕರ್ತವ್ಯದ ಮೇಲೆನೆ ಫೋಕಸ್ ಆಗಿರುತ್ತೆ. ಅಲ್ಲಿರೋಂಥ ಸ್ಟ್ರಗಲ್, ಬಾರ್ಡರ್ ಡಿಸ್ಪ್ಯೂಟ್ಸ್, ಟೆರರಿಸ್ಟ್ ಅಟ್ಯಾಕ್, ಗಲಭೆಗಳು ಅಂಡ್ ಅಲ್ಲೇ ಸಾಕಷ್ಟು ಎಮೋಷನ್ಸ್ ನ ತರೋದಕ್ಕೆ ನೋಡ್ತಾರೆ. ಬಟ್ ಇಲ್ಲಿ ಆರ್ಮಿ ಲೈಫ್ ಜೊತೆಗೆ ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆನ ಅವರ ಪರ್ಸನಲ್ ಲೈಫ್ಗೆ ಕೊಟ್ಟಿದ್ದಾರೆ. ಅವರ ಪತ್ನಿ, ಅಲ್ಲಿದ್ದಂತ ಲವ್ ಸ್ಟೋರಿ, ಬೇರೆ ಬೇರೆ ಧರ್ಮ, ನಂತರ ಆ ಎಲ್ಲಾ ಅಡೆತಡೆಗಳನ್ನ ದಾಟಿ ಮುಂದೆ ಬಂದು ನಿಲ್ಲೋದು, ಇದೆಲ್ಲ ನಾರ್ಮಲ್ ಟೆಂಪ್ಲೇಟ್ ನಲ್ಲೇ ಇದೆ. ಅಂದ್ರೆ ನೀವು ಬೇರೆ ಬಯೋಪಿಕ್ ನಲ್ಲೂ ಈ ತರ ಆಗೋದನ್ನ ನೋಡಿರ್ತೀರಾ. ಆದ್ರೆ ಪರ್ಸನಲ್ ಲೈಫ್ ಅಲ್ಲೂ ಆರ್ಮಿ ಅನ್ನೋದಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ. ಸಂಬಂಧಗಳ ಮಧ್ಯೆ ಅದು ಎಂತ ಎಮೋಷನಲ್ ಸ್ಟೇಜಿಂಗ್ ಅನ್ನ ತಂದಿದೆ. ಅದರಿಂದ ಹಲವು ಸಂದರ್ಭಗಳ ಮೇಲೆ ಯಾವ ತರ ಪರಿಣಾಮ ಬೀರಿದೆ ಅನ್ನೋದನ್ನ ಸಿನಿಮಾ ನೋಡುವಾಗ ನಾವೇ ಫೀಲ್ ಮಾಡ್ತಾ ಇರ್ತೀವಿ. ಇನ್ನು ಪಾತ್ರಗಳ ನಡುವೆ ಇದ್ದಂತ ಇಂಟ್ರಾಕ್ಷನ್, ಅಮ್ಮ ಮಗನ ಮಧ್ಯೆ, ಅಳಿಯ ಮಾವ, ಅಪ್ಪ ಮಗಳು, ಲೈಕ್ ಈ ಎಲ್ಲಾ ಸೀಕ್ವೆನ್ಸ್ಗಳು ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದವೆ. ಆ ಸಂಭಾಷಣೆ ಕೂಡ ಎಫೆಕ್ಟಿವ್ ಆಗಿತ್ತು. ಹಾಗೇನೆ ಕಥೆಯ ನರೇಟರ್ ಮುಕುಂದನ್ ಅವರ ಧರ್ಮಪತ್ನಿ ಇಂದು ರೆಬಕಾ ವರ್ಗೀಸ್, ಆ ಪಾತ್ರದ ಸುತ್ತ ಏನೆಲ್ಲ ಎಮೋಷನ್ಸ್ ಇತ್ತೋ ಅದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಸಾಯಿ ಪಲ್ಲವಿ ಅವರಂತೂ ಬೀಳ್ತಾ ಇರೋ ಸ್ಕ್ರೀನ್ ಪ್ಲೇನ ಮೀರಿ ಅವರ ಪಾತ್ರನ ಎತ್ತಿ ಹಿಡಿದಿದ್ದಾರೆ. ವಂಡರ್ಫುಲ್ ವರ್ಕ್. ಹೇಗೆ ಅಂದ್ರೆ ಸಿನಿಮಾ ಅನ್ನೋದನ್ನ ಹಂತ ಹಂತವಾಗಿ ಟ್ರೀಟ್ ಮಾಡಿದ್ದಾರೆ. ಎಷ್ಟೋ ಸಂದರ್ಭಗಳನ್ನ ಸುಮ್ನೆ ಹಾಗೆ ತಂದು ಪ್ಲೇಸ್ ಮಾಡಿದ್ದಾರೆ. ಅವುಗಳಿಗೆ ಕನೆಕ್ಟ್ ಆಗೋದು ಕೂಡ ಕಷ್ಟ. ಬಟ್ ಅಂಥದ್ದನ್ನ ಸಾಯಿ ಪಲ್ಲವಿ ಅವರು ತಮ್ಮ ಪರ್ಫಾರ್ಮೆನ್ಸ್ ಇಂದಾನೆ ಲಿಫ್ಟ್ ಮಾಡಿದ್ದಾರೆ. ಮೈನ್ಲಿ ಆ ಕ್ಯಾರೆಕ್ಟರ್ಗೆ ಒಂದು ಟೋನ್ ಸೆಟ್ ಆಗಿರುತ್ತೆ ಅಂಡ್ ಸಿನಿಮಾ ಮುಗಿಯೋವರೆಗೂ ಮಧ್ಯೆ ಮಧ್ಯೆ ಬ್ರೇಕ್ ಡೌನ್ ಬರ್ಬೋದು, ಫೀಲ್ ಮಾಡಿಸ್ಬೋದು. ಬಟ್ ಎಲ್ಲೋ ಆ ಕ್ಯಾರೆಕ್ಟರ್ನ ಕಂಟಿನ್ಯೂಟಿ ಮಿಸ್ ಆಗಲ್ಲ. ಒಂದು ಒಳ್ಳೆ ಪೇ ಆಫ್ ಸಹ ಇದೆ ಅವರ ಪಾತ್ರಕ್ಕೆ. ಇನ್ನು ಸಿನಿಮಾದಲ್ಲಿನ ಆಕ್ಷನ್ಸ್, ಆರ್ಮಿ ಅಂದಾಗ ಆಪರೇಷನ್ಸ್, ಅಟ್ಯಾಕ್ಸ್ ಅದೆಲ್ಲ ಇದ್ದೇ ಇರುತ್ತೆ. ಅಂಡ್ ಇಲ್ಲಿ ಅದರ ಸೆಟಪ್ ಮತ್ತೆ ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ಪರ್ಟಿಕ್ಯುಲರ್ಲಿ ಸೌತ್ ಕಾಶ್ಮೀರಲ್ಲಿ ನಡೆಯುವಂತ ಒಂದು ಆಪರೇಷನ್ ಇಂಟರ್ವಲ್ ಬ್ಲಾಕ್, ಕಾನ್ವಾಯ್ ಮೇಲಾದಂತ ಅಟ್ಯಾಕ್, ಹಾಗೇನೆ ಆ ರೆಸ್ಕ್ಯೂ ಆಪರೇಷನ್ ತುಂಬಾನೇ ಎಂಗೇಜಿಂಗ್ ಆಗಿದ್ವು. ಹಾಗೇನೆ ಅಲ್ಲಿ ಕ್ಯಾಮ್ರಾ ವರ್ಕ್ ಕೂಡ ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಅಂದ್ರೆ ಗಲಭೆ ಆದಾಗ, ಎಲ್ಲ ಅಸ್ತವ್ಯಸ್ತ ಆದಾಗ ಅಲ್ಲಿ ಆ ಫೀಲ್ ನ ತಿಳಿಸೋದಕ್ಕೆ, ಆ ಪರಿಸ್ಥಿತಿನ ಸೃಷ್ಟಿ ಮಾಡೋದಕ್ಕೆ ಶೇಕಿ ಎಫೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಆಲ್ಸೋ ಸಾಕಷ್ಟು ಕಡೆ ಒಂದೇ ಟೇಕ್ ಅಲ್ಲಿ ಕ್ಯಾಮ್ರಾ ರೋಲ್ ಆಗತ್ತೆ, ಸೂಪರ್ ಆಗಿತ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಡೆ ಬಂದ್ರೆ ಅದು ಆದಷ್ಟು ಸಿನಿಮಾದ ಭಾವನೆಯ ಜೊತೆನೆ ಬೆರ್ತ್ ಹೋಗಿದೆ. ಆಯಾ ಸಂದರ್ಭಗಳಿಗೆ ಏನು ಬೇಕಿತ್ತಲ್ಲ ಆ ಪುಷ್ ನ ಜಿ.ವಿ. ಪ್ರಕಾಶ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸಸ್ ವಿಷಯದಲ್ಲಿ ಸಾಯಿ ಪಲ್ಲವಿ ಅವರ ಬಗ್ಗೆ ಆಲ್ರೆಡಿ ಹೇಳಾಗಿದೆ, ಅವರ ಪಾತ್ರನ ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ. ಇನ್ನು ಇಲ್ಲಿನ ಮುಖ್ಯ ಪಾತ್ರ ಮೇಜರ್ ಮುಕುಂದನ್ ಅವರು. ಆಕ್ಚುಲಿ ಆ ಪಾತ್ರಕ್ಕೆ ಹಲವು ಸ್ಟೇಜಸ್ ಇದೆ ಅಂಡ್ ಅದನ್ನ ಶಿವಕಾರ್ತಿಕೇಯನ್ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ಫ್ಯಾಕ್ಟ್ ಈ ಪಾತ್ರಕ್ಕೆ ಅವರು ಕೊಟ್ಟಿರುವಂತ ನ್ಯಾಯ, ತಮ್ಮನ್ನ ತಾವು ಈ ರೋಲ್ಗೆ ಅಡಾಪ್ಟ್ ಮಾಡ್ಕೊಂಡಿರುವಂತ ರೀತಿ ಇಷ್ಟ ಆಯ್ತು. ಇದನ್ನ ಬಿಟ್ಟು ಸಿನಿಮಾದ ಕೊನೆಯ ಅರ್ಧ ಗಂಟೆ ಏನಿದೆ ಅಲ್ಲಿ ನಮಗಿದು ಒಳ್ಳೆಯ ಅನುಭವವನ್ನ ಕೊಡುತ್ತೆ ಅಂಡ್ ಪರ್ಸನಲಿ ಆ ಭಾಗ ನನಗೆ ಸಖತ್ತಾಗಿ ವರ್ಕ್ ಆಯ್ತು. ನೆಗೆಟಿವ್ಸ್ ಕಡೆ ಬಂದ್ರೆ ಫಸ್ಟ್ ಆಫ್ ಆಲ್ ಇದರ ಟೆಂಪ್ಲೇಟ್. ಒಬ್ಬ ಆರ್ಮಿ ಆಫೀಸರ್, ಒಬ್ಬ ಸೋಲ್ಜಿಯರ್ನ ಬಯೋಪಿಕ್ ಅಂದ ಮೇಲೆ ಹಲವು ಸಿನಿಮಾಗಳನ್ನ ನೋಡಿರ್ತೀವಿ ಅಂಡ್ ಇಲ್ಲೂ ಅದೇ ತರದ ಎಲಿಮೆಂಟ್ಗಳು, ಸಾಕಷ್ಟು ಕಡೆ ಅದೇ ರೀತಿಯ ಸಂದರ್ಭಗಳನ್ನ ಕ್ಯಾರಿ ಮಾಡಿದ್ದಾರೆ. ಅಂಡ್ ಪ್ರೆಡಿಕ್ಟಬಲ್ ಅನ್ನೋದು ಈ ತರದ ಸಿನಿಮಾಗಳಿಗೆ ಸರಿ ಹೋಗತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಆ ತರದ ಭಾವನೆ ಬಂದಿದ್ದಂತೂ ನಿಜ. ಇನ್ನು ಆಗ್ಲೇ ಹೇಳ್ದ ಹಾಗೆ ಎಮೋಷನಲ್ ಆಗಿ ಸಿನಿಮಾ ಕೆಲವು ಕಡೆ ವರ್ಕ್ ಆಗಿದೆ, ಬಟ್ ಹಲವು ಕಡೆ ಕನೆಕ್ಟ್ ಆಗೋದಿಲ್ಲ. ಅದರಲ್ಲೂ ಆ ಮೊದಲ 30-40 ನಿಮಿಷ ಏನಿದೆ ಜಸ್ಟ್ ಅದನ್ನ ತಂದು ಇಡಬೇಕು ಅಂತ ಹೋಗಿದ್ದಾರೆ ಬಿಟ್ರೆ ಅದೆಲ್ಲ ಸೂಪರ್ಫಿಷಿಯಲ್ ಆಗೋಯ್ತು. ಒಳ್ಳೆ ಡೆಪ್ತ್ ಅಂತ ಇರ್ಲಿಲ್ಲ. ಆ ಡ್ರಾಮಾನು ಅಷ್ಟೇನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ. ಈವನ್ ಅಲ್ಲಿ ಸ್ಕ್ರೀನ್ ಪ್ಲೇ ಕೂಡ ಯಾವುದೇ ತರದ ಸಹಾಯನ ಮಾಡ್ಲಿಲ್ಲ. ಆಲ್ಸೋ ಸಿನಿಮಾನ ಒಂದಷ್ಟು ಪಾಯಿಂಟ್ಸ್ ಇಟ್ಕೊಂಡು ಬಿಲ್ಡ್ ಮಾಡಿದ್ದಾರೆ. ಲೈಕ್ ಮುಕುಂದನ್ ಅವರ ಪರ್ಸನಲ್ ಲೈಫ್, ಆರ್ಮಿಗೆ ಸೇರ್ಬೇಕು ಅನ್ನೋ ನಿರ್ಧಾರ, ನಂತರದ ಟ್ರೈನಿಂಗ್, ಪೋಸ್ಟಿಂಗ್, ಆಪರೇಷನ್, ರಾಷ್ಟ್ರೀಯ ರೈಫಲ್ಸ್, ಅದರ ಸುತ್ತ ಇರುವಂತ ಡೀಟೇಲಿಂಗ್, ಇದನ್ನೆಲ್ಲ ಕವರ್ ಮಾಡಿದ್ದಾರೆ ಹೌದು. ಬಟ್ ಅಗೇನ್ ಸೂಪರ್ಫಿಷಿಯಲ್. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಎಫರ್ಟ್ಸ್ ಕೂಡ ಹೋಗ್ತಾ ಇದೆ. ಬಟ್ ಆ ಪ್ರೊಸೆಸ್ ನಲ್ಲಿ ನಾವು ಏನನ್ನ ತಿಳ್ಕೋಬೇಕಿತ್ತೋ ಆ ರೀತಿ ವಿಷಯಗಳು ಇಲ್ಲಿ ಕಾಣ್ಲಿಲ್ಲ. ಈವನ್ ಇಲ್ಲಿನ ಮಿಷನ್ ಗಳನ್ನ ತಗೊಂಡ್ರು ಅಲ್ಲಿ ಗುರಿ ಇದೆ, ಅದನ್ನ ತಲುಪ್ತಾರೆ. ಆದ್ರೆ ಅದೆಲ್ಲ ಒಂದು ಘಟ್ಟ ಅಷ್ಟೇ, ಹೆಚ್ಚು ಒಳಗಿಳಿದು ಏನನ್ನೋ ತೋರ್ಸೋದಿಲ್ಲ. ಸೊ ಅದರ ಮೇಲೆ ಮತ್ತಷ್ಟು ರಿಸರ್ಚ್ ಖಂಡಿತ ಬೇಕಾಗಿತ್ತು. ಬಟ್ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಓವರ್ ಆಲ್ ಲೈಫ್ ಎಲ್ಲದನ್ನೂ ಒಟ್ಟಿಗೆ ತಂದು ಸೇರ್ಸೋದಕ್ಕೆ ಹೋಗಿ ಇಂಡಿವಿಜುವಲ್ ಇವೆಂಟ್ಗಳಿಗೆ, ಬದುಕಲ್ಲಿನ ಕೆಲವು ಒಳ್ಳೆ ಭಾಗಗಳಿಗೆ ನ್ಯಾಯ ಒದಗಿಸೋದಕ್ಕೆ ಆಗ್ಲಿಲ್ಲ.
ಟೋಟಲ್ ಆಗಿ ಇದು ಒಂದು ಡೀಸೆಂಟ್ ಸಿನಿಮಾ, ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ತಿಳ್ಕೊಳ್ಳೋದಕ್ಕೆ ಅಂತೂ ಇರೋದು ಅದೇ ಜನರಿಕ್ ವಿಷಯಗಳು. ನೀವು ಪೇಪರ್ ಆರ್ಟಿಕಲ್ ನಲ್ಲಿ ಓದಿ ತಿಳ್ಕೊಂಡಾಗ ಏನು ಸಿಗತ್ತೋ ಅಷ್ಟು ಪಾಯಿಂಟ್ಸ್ ಇಲ್ಲಿ ಇದೆ. ಆದ್ರೆ ಸಿನಿಮಾ ಆಗಿ ಬಯೋಪಿಕ್ ಆಗಿ ಯಾವ್ದಕ್ಕೂ ಅಷ್ಟು ಡೆಪ್ತ್ ಅಂತ ಕೊಟ್ಟಿಲ್ಲ. ಸೊ ಥಿಯೇಟ್ರಿಕಲಿ ಒಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ, ಒಂದಷ್ಟು ಎಮೋಷನ್ಸ್ ಇರಬೇಕು ಅಂತಿದ್ರೆ ನೀವಿದಕ್ಕೆ ಖಂಡಿತ ಹೋಗ್ಬೋದು, ಫ್ಯಾಮಿಲಿ ಜೊತೆಗೇನೆ ಹೋಗ್ಬೋದು. ಬಟ್ ಉಳಿದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಖಂಡಿತ ಕೆಳಗಡೆ ಬರೆದ್ಬಿಟ್ಟೆ ಹೋಗಿ. ನಿಮ್ಮ ಅಭಿಪ್ರಾಯ ಅತಿ ಮುಖ್ಯ. ಸೈನಿಂಗ್ ಆಫ್, ಲಿಖಿತ್.